आफ्टरनून एवरीवन। आज हम अंतर्राष्ट्रीय महिला दिवस अखिल भारतीय के निर्देशन में बैंगलोर गांधीनगर में मना रहे हैं। ऑलमोस्ट 35 एनजीओ पधारे थे इधर। मुनिश्री पुलकित कुमार जी के सानिध्य में हमने ये प्रोग्राम संपन्न किया। हमारा मेन उद्देश्य गृह लक्ष्मी स्वाभिमान अभियान, तो यही था इसका उद्देश्य कि नारी नारी का सम्मान, नारी को सम्मान कैसे मिले। हम चाहते हैं हर एक नारी जो संस्था के लिए, समाज के लिए और देश के लिए काम करती है, उन सबको सम्मान मिले, सुरक्षा मिले, शिक्षा मिले, सेवा मिले। उनका ये हक है कि वो पुरुष से कंधा मिलाकर काम कर रही है, तो उस काम का उन्हें पूरा सम्मान मिले। ओम अर्हम। ತೇರಾಪತ್ ಮಹಿಳಾ ಮಂಡಲ್ ನಿರ್ದೇಶನದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಕ್ಕೆ ಗೃಹಲಕ್ಷ್ಮಿ ಸ್ವಾಭಿಮಾನ ಅಭಿಯಾನ ಅಂತ ಒಂದು ನಡೆದಿದೆ ಪ್ರೋಗ್ರಾಮ್. ನಮ್ಮ ತೇರಾಪತ್ ಮಹಿಳಾ ಮಂಡಲ್ ಗಾಂಧಿನಗರ್ ನಮ್ಮ ಅಧ್ಯಕ್ಷರಾದ್ರು ರಾಗಿರವರು ಲಕ್ಷ್ಮೀಜಿ ಬೊಹರಾ ಅವರ ಅಧ್ಯಕ್ಷತೆಯಲ್ಲಿ ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀತು. ನಮ್ ಜೊತೆ 34 NGO ಸಮ್ಮಿಲಿತ 34 to 35 NGO ಸಮ್ಮಿಲಿತ ಆಗಿ ನಮ್ ಜೊತೆ ಒಂದು ಪ್ಯಾನೆಲ್ ಡಿಸ್ಕಷನ್ ಆಯ್ತು. ಮಹಿಳೆ ಅಂದ್ರೆ ಹೌಸ್ ವೈಫ್, ಫೈನಾನ್ಷಿಯಲ್, ಫ್ಯಾಮಿಲಿ, ಸೊಸೈಟಿ, ನ್ಯಾಷನಲ್, ಎಲ್ಲ ಲೀಗಲ್ ಲೆವೆಲ್, ಫೈನಾನ್ಸ್, ಎಲ್ಲಾ ಏರಿಯಾಸ್ ನ ಟಚ್ ಮಾಡಿ ಒಂದು ಟಾಕ್ ತರ ಆಯ್ತು. ನಮ್ ಚೀಫ್ ಗೆಸ್ಟ್ ಮತ್ತೆ ಮಾಡರೇಟರ್ ಆಗಿರೋರು ಶ್ರೀಮತಿ ಭಾರತಿ ಸಿಂಗ್ ಜಿ, ಅವರು ಸಮುದ್ರ ಫೌಂಡೇಶನ್ ಅಂತ ಅದರ CEO, ಮತ್ತೆ ಅಂಜನಾಜಿ ಶರ್ಮಾ, ನಮ್ಮ ಅಖಿಲ ಭಾರತೀಯ ತೇರಾಪಂಥ್ ಮಹಿಳಾ ಮಂಡಲದಿಂದ ಮಧುಜಿ ಕಟಾರಿಯಾ ಮತ್ತೆ ಸಾರಿಕಾಜಿ ಗಿರಿಯಾ ಕೂಡ ಆ ಪ್ಯಾನೆಲ್ ನಲ್ಲಿ ಸಮ್ಮಿಲಿತ ಆಗಿ, ಜಿಟೋ ಲೇಡೀಸ್ ವಿಂಗ್ ಸೌತ್ ಚೇರ್ಪರ್ಸನ್ ಬಬಿತಾಜಿ ರಾಯ್ಸೋನಿ, ಮತ್ತೆ ದೂರದರ್ಶನದಿಂದ ಅಂಜನಾಜಿ, ಸಿಂಚನಾ ಫೌಂಡೇಶನ್ ಅವರೆಲ್ಲ ಸಮ್ಮಿಲಿತ ಆಗಿ NGO ಜೊತೆ ಸುಮಾರು 150 ಉಪಸ್ಥಿತಿನಲ್ಲಿ ಈ ಪ್ಯಾನೆಲ್ ಡಿಸ್ಕಷನ್ ಆಯ್ತು. ಮತ್ತೆ ಎಲ್ಲಾ ಜನರಿಗೂ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ವುಮೆನ್ಸ್ ಡೇ ಅಂದ್ರೆ ನಾರಿಗೇನೆ ಮಹತ್ವ ಕೊಟ್ಟಿ ಈ ತರ ಒಂದು ಎಲ್ಲಾ ಟಾಪಿಕ್ ಕೊಡ್ತಾರೆ, ಎಲ್ಲ ಏನ್ ರೂಢಿನಲ್ಲಿ ಮಾಡ್ತಾರೆ ಅದು ಬಿಟ್ಟು ಈ ತರ NGO ಮೀಟ್ ಮಾಡಿ ಈವನ್ ಬ್ಯಾಕ್ವರ್ಡ್ ಸೊಸೈಟಿದು ಬ್ಯಾಕ್ವರ್ಡ್ ಕ್ಲಾಸ್ಗೂನು ಎಲ್ಲರಿಗೂ ಇದು ಏನ್ ಸಮಸ್ಯೆ ಇದೆ ಮತ್ತೆ ಏನ್ ರಿಸಲ್ಟ್ ಆಗ್ಬೇಕು, ಏನಾಗ್ಬೇಕು ಅದರ ಬಗ್ಗೆ ನಾವು ಮಾತಾಡಿದ್ವಿ. ಮತ್ತೆ ಎಲ್ಲಾ ತುಂಬಾ ಇಷ್ಟಪಟ್ಟಿ ಇನ್ನ ಪ್ರೋಗ್ರಾಮ್ ಈ ತರ ಫುಲ್ ಡೇದು ನಡೆಸಬೇಕು ಅಂತ ಬಯಸ್ಕೊಂಡಿದ್ರು. ನಾವು ಈ ತರ ನೆಕ್ಸ್ಟ್ NGO 2.0 ಏನೋ ತಂದಿ ಮಾಡೋಣ ಅಂತ ನಾವು ವಿಚಾರ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.